ಹಾಯ್ ಫ್ರೆಂಡ್ಸ್, ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳ ಭಾಗವಾಗಿರುವಂಥ ಭಾರತವು ತನ್ನದೇ ಆದಂಥ ಇತಿಹಾಸ, ಕಲೆ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಹಾಗೂ ಧಾರ್ಮಿಕ ಮಹತ್ವಗಳನ್ನು ಹೊಂದಿರುವಂಥ ದೇಶವಾಗಿದೆ. ಭಾರತದಲ್ಲಿ ನಾವು ಲಕ್ಷಾಂತರ ಹಿಂದೂ ದೇವಾಲಯಗಳನ್ನು ನೋಡಿಕೊಳ್ಳಬಹುದು. ಪ್ರತಿಯೊಂದು ದೇವಾಲಯಕ್ಕೂ ವಿಶಿಷ್ಟವಾದಂಥ ಇತಿಹಾಸವಿದೆ. ಪ್ರಾಚೀನ ಕಾಲದಲ್ಲಿ ಭಾರತದ ಆಡಳಿತಗಾರರು ತಮ್ಮ ಆಳ್ವಿಕೆಯ ಅಡಿಯಲ್ಲಿ ದೇವಾಲಯಗಳ ಪ್ರತಿಯೊಂದು ರೂಪದಲ್ಲಿ ಅಸಾಧಾರಣವಾದಂಥ ಮೇರು ಕೃತಿಗಳನ್ನು ರಚಿಸಲು ಕಲಾವಿದರು ಮತ್ತು ಶಿಲ್ಪಗಳನ್ನು ಪ್ರೋತ್ಸಾಹಿಸುತ್ತಿದ್ದರು. ನಾವಿಂದು ಈ ವಿಡಿಯೋದಲ್ಲಿ ಅಂತಹ ಪ್ರಮುಖ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬದ್ರಿನಾಥ ದೇವಾಲಯ, ಉತ್ತರಾಖಂಡ. ಉತ್ತರಾಖಂಡದ ಅಲಕನಂದ ನದಿಯ ಸಮೀಪದಲ್ಲಿ ಭಗವಾನ್ ಬದ್ರಿನಾಥ ವಾಸಸ್ಥಾನವಿದೆ. ವಿಷ್ಣುವಿನ ಈ ಪವಿತ್ರ ದೇವಾಲಯವು ಹಿಂದೂ ಧರ್ಮದ 4 ಧಾಮಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾಗಿರುವುದರಿಂದ 108 ದಿವ್ಯ ದೇಶಗಳಲ್ಲಿ ಒಂದಾಗಿದೆ. 6ರಿಂದ 9ನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ತಮಿಳು ಸಂತರ ಕೃತಿಗಳಲ್ಲಿ ನಾವು ಈ ದೇವಾಲಯದ ಉಲ್ಲೇಖವನ್ನು ನೋಡಬಹುದು. ಇಲ್ಲಿ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಎದುರಾಗುವುದರಿಂದ ಕೇವಲ ಏಪ್ರಿಲ್ ಮತ್ತು ನವೆಂಬರ್ ತಿಂಗಳಲ್ಲಿ ಮಾತ್ರ ನಾವು ಈ ದೇವಾಲಯಕ್ಕೆ ಭೇಟಿ ನೀಡಬಹುದು. ಸೂರ್ಯ ದೇವಾಲಯ, ಒರಿಸ್ಸಾ. ಸೂರ್ಯ ದೇವಾಲಯವು ಒರಿಸ್ಸಾದ ಪುರಿ ಜಿಲ್ಲೆಯಲ್ಲಿರುವಂಥ ಕೋನಾರ್ಕ್ ಎಂಬ ಸಣ್ಣ ಪಟ್ಟಣದಲ್ಲಿದೆ. ಭಾರತೀಯ ವಾಸ್ತುಶಿಲ್ಪದ ಕಲೆಯನ್ನು ಪ್ರತಿಬಿಂಬಿಸುವಂಥ ಈ ದೇವಾಲಯವನ್ನು ಸೂರ್ಯ ದೇವರಾದಂಥ ಸೂರ್ಯನಿಗೆ ಸಮರ್ಪಿಸಲಾಗಿದೆ. 7 ಕುದುರೆಗಳು ಎಳೆಯುವ ಅವನ ರಥದ ಆಕಾರದಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯವನ್ನು 13ನೇ ಶತಮಾನದಲ್ಲಿ ನರಸಿಂಹದೇವ ಎಂಬ ರಾಜನಿಂದ ನಿರ್ಮಿಸಲಾಯಿತು ಎನ್ನುವ ಉಲ್ಲೇಖವಿದೆ. ಈ ದೇವಾಲಯಕ್ಕೆ ಸಂಬಂಧಿಸಿದ ಒಂದು ದಂತಕಥೆಯ ಪ್ರಕಾರ ಒಮ್ಮೆ ಶ್ರೀಕೃಷ್ಣನು ತನ್ನ ಸ್ವಂತ ಮಗನಿಗೆ ಕುಷ್ಠರೋಗದಿಂದ ಬಳಲುವಂತಾಗಲಿ ಎಂದು ಶಾಪ ಕೊಡುತ್ತಾನೆ. ತಪಸ್ಸನ್ನು ಮಾಡಲು ಅವನ ಮಗ ಸಾಂಬನು 12 ವರ್ಷಗಳ ಕಾಲ ಸೂರ್ಯನನ್ನು ಆರಾಧಿಸಿದನು. ಅವನ ಭಕ್ತಿಯಿಂದ ಸಂತೋಷಗೊಂಡಂಥ ಸೂರ್ಯದೇವನು ಸಾಂಬನ ಎಲ್ಲ ರೋಗಗಳನ್ನು ಗುಣಪಡಿಸುತ್ತಾನೆ. ಇದರ ಪ್ರತಿಯಾಗಿ ಸಾಂಬನು ಸೂರ್ಯ ದೇವಾಲಯವನ್ನು ಇಲ್ಲಿ ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ. ಬೃಹದೀಶ್ವರ ದೇವಾಲಯ, ತಮಿಳುನಾಡು. ಬೃಹದೀಶ್ವರ ದೇವಾಲಯವು ತಮಿಳುನಾಡಿನ ತಂಜಾವೂರಿನಲ್ಲಿರುವಂತಹ ದಕ್ಷಿಣ ಭಾರತದ ಅತಿದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ. ರಾಜರಾಜೇಶ್ವರಂ ಎಂದು ಕರೆಯಲ್ಪಡುವಂತಹ ಈ ದೇವಾಲಯವು ಸಾಮಾನ್ಯಶಕೆ 11ನೇ ಶತಮಾನದಲ್ಲಿ ದೇವಾಲಯವನ್ನು ಚೋಳರ ಚಕ್ರವರ್ತಿ 1ನೇ ರಾಜರಾಜ ಚೋಳ ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ. ಚೋಳರ ಕಲಾವೈಭವವನ್ನು ನಾವಿಲ್ಲಿ ನೋಡಿಕೊಳ್ಳಬಹುದು. ಸೋಮನಾಥ ದೇವಾಲಯ, ಗುಜರಾತ್. ಸೋಮನಾಥ ದೇವಾಲಯವು ಭಾರತದ ಅತ್ಯಂತ ಹಳೆಯ ಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿದೆ ಮತ್ತು ಪುರಾತನ ಪುಸ್ತಕಗಳಾದಂಥ ಶಿವಪುರಾಣ, ಸ್ಕಂದ ಪುರಾಣ ಮತ್ತು ಶ್ರೀಮದ್ ಭಗವದ್ಗೀತೆಗಳಲ್ಲಿ ಈ ದೇವಾಲಯದ ಉಲ್ಲೇಖವಿದೆ. ಸೋಮ ಎಂದರೆ ಚಂದ್ರ ಎಂದರ್ಥ. ಚಂದ್ರದೇವನು ತನ್ನ ಮಾವನಿಂದ ಶಾಪಗ್ರಸ್ತನಾಗುತ್ತಾನೆ. ಈ ಶಾಪದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಶಿವನನ್ನು ಪೂಜಿಸುತ್ತಾನೆ. ಶಿವನು ಚಂದ್ರನನ್ನು ಶಾಪದಿಂದ ಮುಕ್ತಗೊಳಿಸುತ್ತಾನೆ. ಈ ಕಾರಣಕ್ಕಾಗಿ ಚಂದ್ರನು ಶಿವನಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ರೂಪದಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ಕೇದಾರನಾಥ ದೇವಾಲಯ, ಉತ್ತರಾಖಂಡ. ಹಿಮಾಲಯ ಶ್ರೇಣಿಯಲ್ಲಿ ನೆಲೆಗೊಂಡಿರುವಂಥ ಕೇದಾರನಾಥ ದೇವಾಲಯವು ವಿಶ್ವದ ಅತ್ಯಂತ ಹಳೆಯ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ಸನ್ನಿಧಾನವನ್ನು ಪಾಂಡವರು ತಮ್ಮ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ಇದು ಕೂಡ 4 ಧಾಮಗಳಲ್ಲಿ ಒಂದಾಗಿದೆ. ರಾಮಸ್ವಾಮಿ ದೇವಾಲಯ, ತಮಿಳುನಾಡು. ತಮಿಳುನಾಡಿನ ರಾಮೇಶ್ವರಂ ಕೂಡ ಹಿಂದೂಗಳ ಧಾರ್ಮಿಕ 4 ಧಾಮಗಳಲ್ಲಿ ಒಂದಾಗಿದೆ. ದಂತಕಥೆಯ ಪ್ರಕಾರ ರಾಮನು ತನ್ನ ಹೆಂಡತಿ ಸೀತೆಯೊಂದಿಗೆ ಇಲ್ಲಿಗೆ ಬಂದಿದ್ದನು. ನಂತರ ರಾಕ್ಷಸ ರಾಜನಾದಂಥ ಬ್ರಾಹ್ಮಣನಾದ ರಾವಣನನ್ನು ಇಲ್ಲಿ ಸೋಲಿಸಿದನೆಂದು ಹೇಳಲಾಗುತ್ತದೆ. ಶ್ರೀರಾಮನ ಬ್ರಹ್ಮಹತ್ಯೆ ದೋಷದಿಂದ ಮುಕ್ತನಾಗಲು ಇಲ್ಲಿ ಶಿವನನ್ನು ಪೂಜಿಸಲು ಮುಂದಾಗುತ್ತಾನೆ. ಹಾಗಾಗಿ ಹನುಮಂತ ಶಿವಲಿಂಗವನ್ನು ತರಲು ಕೈಲಾಸಕ್ಕೆ ಹಾರುತ್ತಾನೆ. ಅಷ್ಟರಲ್ಲಿ ಸೀತೆ ಮರಳಿನಿಂದ ಒಂದು ಪುಟ್ಟ ಲಿಂಗವನ್ನು ತಯಾರಿಸುತ್ತಾಳೆ. ಇಲ್ಲಿ ನಾವು 2 ಲಿಂಗಗಳನ್ನು ದರ್ಶನ ಮಾಡಬಹುದು. ಸೀತಾದೇವಿ ಮಾಡಿದ ಲಿಂಗವನ್ನು ರಾಮಲಿಂಗವೆಂದು, ಹನುಮಂತನು ತಂದ ಲಿಂಗವನ್ನು ವಿಶ್ವಲಿಂಗವೆಂದು ಹೇಳಲಾಗುತ್ತದೆ. ಸಿದ್ಧಿವಿನಾಯಕ ದೇವಾಲಯ, ಮಹಾರಾಷ್ಟ್ರ. ಮುಂಬೈನ ಪ್ರಭಾದೇವಿಯಲ್ಲಿರುವಂತಹ ಸಿದ್ಧಿವಿನಾಯಕ ದೇವಾಲಯವು ಮಹಾರಾಷ್ಟ್ರದ 8 ಗಣೇಶ ದೇವಾಲಯಗಳಲ್ಲಿ ಹಾಗೂ ಇದು ಭಾರತದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ದೇಗುಲದ ಮರದ ಬಾಗಿಲುಗಳ ಮೇಲೆ ಭಗವಾನ್ ಗಣಪತಿಯ 8 ಮುದ್ರೆಗಳನ್ನು ಕೆತ್ತಲಾಗಿದೆ. ಸಿದ್ಧಿವಿನಾಯಕ ದೇವಾಲಯವು ಗಣೇಶನ 8 ರೂಪಗಳಲ್ಲಿ ಒಂದನ್ನು ಒಳಗೊಂಡಿದೆ. ಗೋಲ್ಡನ್ ಟೆಂಪಲ್, ಪಂಜಾಬ್. ದರ್ಬಾರ್ ಸಾಹಿಬ್ ಅಥವಾ ಗೋಲ್ಡನ್ ಟೆಂಪಲ್ ಎಂದು ಕರೆಯಲ್ಪಡುವಂಥ ಇದು ಶ್ರೀ ಹರ್ಮಂದಿರ್ ಸಾಹಿಬ್ ಸಿಖ್ ಧರ್ಮವನ್ನು ಆಚರಿಸುವ ಜನರಿಗೆ ಪಂಜಾಬ್ನ ಅಮೃತ್ಸರ್ನಲ್ಲಿ ಗೋಲ್ಡನ್ ಟೆಂಪಲ್ ಅತ್ಯಂತ ಧಾರ್ಮಿಕ ಯಾತ್ರಾ ಸ್ಥಳವಾಗಿದೆ. ಸಾರ್ವತ್ರಿಕ ಭ್ರಾತೃತ್ವ ಮತ್ತು ಸಮಾನತೆಯ ಮೌಲ್ಯಗಳ ಮೇಲೆ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಕಾಶಿ ವಿಶ್ವನಾಥ ದೇವಾಲಯ, ಉತ್ತರ ಪ್ರದೇಶ. ವಿಶ್ವದ ಅತ್ಯಂತ ಹಳೆಯ ನಗರವಾದಂತಹ ವಾರಣಾಸಿಯಲ್ಲಿ ನೆಲೆಗೊಂಡಿರುವಂಥ ಕಾಶಿ ವಿಶ್ವನಾಥ ದೇವಾಲಯವು
ಭಾರತದಲ್ಲಿ ಭಕ್ತರು ಹೆಚ್ಚು ಭೇಟಿ ನೀಡುವಂತಹ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಭಾರತದಲ್ಲಿ ನೆಲೆಗೊಂಡಿರುವಂತಹ 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಗೌರವಾನ್ವಿತವಾದಂಥ ಜ್ಯೋತಿರ್ಲಿಂಗವಾಗಿದೆ. ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಒಂದು ಬಾರಿ ಭೇಟಿ ನೀಡುವುದು ಎಂದರೆ ಶಿವನ ಇತರ 11 ಜ್ಯೋತಿರ್ಲಿಂಗಗಳನ್ನು ಭೇಟಿ ಮಾಡುವುದಕ್ಕೆ ಸಮನಾಗಿರುತ್ತದೆ. ಈ ಸ್ವರ್ಗೀಯ ವಾಸಸ್ಥಾನಕ್ಕೆ ಆದಿಶಂಕರಾಚಾರ್ಯರು, ಸ್ವಾಮಿ ವಿವೇಕಾನಂದರು, ಗೋಸ್ವಾಮಿಗಳು, ತುಳಸಿದಾಸರು, ಗುರುನಾನಕರು ಮತ್ತು ಮುಂತಾದ ಅನೇಕ ಪ್ರತಿಷ್ಠಿತ ವ್ಯಕ್ತಿಗಳು ಭೇಟಿ ನೀಡಿದ್ದಾರೆ. ಮೀನಾಕ್ಷಿ ದೇವಾಲಯ, ತಮಿಳುನಾಡು. ವಾಸ್ತುಶಿಲ್ಪಕ್ಕೆ ಅತ್ಯಂತ ಹೆಸರುವಾಸಿಯಾದಂಥ ಈ ದೇವಾಲಯವು ತಮಿಳುನಾಡಿನ ಮದುರೈನಲ್ಲಿದೆ. ಈ ದೇವಾಲಯವನ್ನು ಪಾರ್ವತಿ ಮತ್ತು ಶಿವನಿಗೆ ಸಮರ್ಪಿಸಲಾಗಿದೆ. ಈ ದೇವಸ್ಥಾನದಲ್ಲಿರುವಂಥ ಕಮಲದ ಕೆರೆಯಲ್ಲಿ ಸ್ನಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಸಾಮಾನ್ಯವಾಗಿ ದೇವರು ಮತ್ತು ದೇವಿಯ ಮುಖ್ಯ ದೇವಾಲಯಕ್ಕೆ ಭೇಟಿ ನೀಡುವ ಮೊದಲು ಇಲ್ಲಿ ಸ್ನಾನ ಮಾಡಬೇಕೆಂಬುದು ಪ್ರತೀತಿ ಇದೆ. ದಂತಕಥೆಯ ಪ್ರಕಾರ ಈ ಕೊಳವು ಶಿವನಿಂದ ರಚಿಸಲ್ಪಟ್ಟಿದೆ ಮತ್ತು ಇದು ದೇವಾಲಯಕ್ಕಿಂತಲೂ ಹಳೆಯದಾಗಿದೆ ಎಂದು ಹೇಳಲಾಗುತ್ತದೆ. ಅಮರನಾಥ ಗುಹೆ ದೇವಾಲಯ, ಜಮ್ಮು ಮತ್ತು ಕಾಶ್ಮೀರ. ಅಮರನಾಥ ಪವಿತ್ರ ಗುಹೆಯು ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದಲ್ಲಿ 3888 ಮೀಟರ್ ಎತ್ತರದಲ್ಲಿದೆ. ಹಿಮದಿಂದ ಮತ್ತು ಪರ್ವತಗಳಿಂದ ಆವೃತವಾಗಿರುವಂಥ ಈ ಗುಹೆಯು ಬೇಸಿಗೆ ಕಾಲದಲ್ಲಿ ಅಂದರೆ ಜೂನ್ ಮತ್ತು ಆಗಸ್ಟ್ ತಿಂಗಳ ನಡುವೆ ತೆರೆದಿರುತ್ತದೆ. ಈ ಗುಹೆಯು 5000 ವರ್ಷಗಳಷ್ಟು ಹಳೆಯದೆನ್ನುವ ನಂಬಿಕೆ ಇದೆ.